ಹಿಂದಿನ ಭಾಗದಲ್ಲಿ ಮನೇಲಿ ತಂದೆ ತಾಯಿ ಪ್ರೀತಿಗೆ ಕೊರತೆ ಆಗಿರೋದ್ರಿಂದ ನವ್ಯ ಅಭಿಜಿತ್ ಜೊತೆ ಹೋಗ್ಬೇಕು ಅನ್ನೋ ನಿರ್ಧಾರ ಮಾಡ್ತಾಳೆ. ಅದು ಅಲ್ಲದೆ ತನ್ನ ಹತ್ರ ಇರೋ ಹಣದಿಂದನೇ ಏನೇನ್ ಬೇಕೋ ಎಲ್ಲಾನು ವ್ಯವಸ್ಥೆ ಮಾಡು ಅಂತ ಅಭಿಜಿತ್ಗೆ ಹೇಳ್ತಾಳೆ. ಹಾಗಾದ್ರೆ ನಿಜವಾಗ್ಲೂ ನವ್ಯ ಮನೆ ಬಿಟ್ಟು ಹೋಗ್ತಾಳ? ಅಭಿಜಿತ್ನ ಮದುವೆ ಆಗ್ತಾಳ? ರಾಧಿಕಾ ದಿನೇಶ್ ಏನ್ ಮಾಡ್ತಾರೆ ಮುಂದೆ ಮುಂದೆ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ. ಒಂದ್ ಸ್ವಲ್ಪ ದಿನ ಕಳೆದ್ಮೇಲೆ. ಹಲೋ, ಹಾಯ್ ಬೇಬಿ. ನೀನು ಹೇಳ್ದಾಗೆ ಮನೆ ಎಲ್ಲ ಅರೇಂಜ್ ಮಾಡಿದ್ದೀನಿ. ಮನೆಗೆ ಬೇಕಾಗಿರೋ ಐಟಮ್ಸ್ ಕೂಡ ಅರೇಂಜ್ ಮಾಡಿದ್ದೀನಿ. ಆದರೆ ಕೆಲವೊಂದು ಐಟಮ್ಸ್ನ ತಗೊಳ್ಳೋದಕ್ಕೆ ನನಗೆ ದುಡ್ಡು ಕಡಿಮೆ ಆಗಿದೆ. ಅದಕ್ಕೆ ಅಭಿ, ಅದನ್ನು ಯಾಕೆ ಪೀಟಿಗೆ ಹಾಕ್ತಿದ್ಯಾ? ನನ್ನ ಹತ್ರ ಕೇಳಿದ್ರೆ ಕೊಡಲ್ವಾ? ಎಷ್ಟು ಕಡಿಮೆ ಆಗಿದೆ ಹೇಳು, ನನ್ನ ಹತ್ರ ಇರೋದನ್ನ ಟ್ರಾನ್ಸ್ಫರ್ ಮಾಡ್ತೀನಿ. ಅದು ಅದು ಬೇಬಿ, ಒಂದು 50K ಬೇಕು. ನಿನಗೆ ಟ್ರಾನ್ಸ್ಫರ್ ಮಾಡೋದಕ್ಕಾಗುತ್ತಾ? ಅಷ್ಟೇ ತಾನೇ? ಸರಿ ಬಿಡು, ನಿನ್ಗೋಸ್ಕರ ನಾನು ಅಷ್ಟು ಕೊಡಲ್ವಾ? ಇಷ್ಟೇ ಕೊಟ್ಟಿದ್ದೀನಂತೆ. ಸರಿ, ನಾನು ಇವಾಗಲೇ ಟ್ರಾನ್ಸ್ಫರ್ ಮಾಡ್ತೀನಿ. ವಾವ್ ಮಮ್ಮ, ಇವತ್ತು ಫ್ರಾಕ್ ಹಾಕೊಂಡಿದ್ಯಾ? ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ ಇದರಲ್ಲಿ? ಇಬ್ರು ಎಲ್ಗೋ ಹೊರಟಾಗಿದೆ. ಹೌದು ನವ್ಯ, ಆಫೀಸ್ ಕಡೆಯಿಂದ ಒಂದು 3 ಡೇಸ್ ಟ್ರಿಪ್ ಪ್ಲಾನ್ ಮಾಡಿದ್ದಾರೆ. ಹಾಗಾಗಿ ನಾನು ಮತ್ತೆ ನಿಮ್ಮಪ್ಪ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೀನು ಮನೆ ಕಡೆ ಹುಷಾರು, ಆಯ್ತಾ? ಏನು, ನಿಮ್ಮ ಆಫೀಸ್ ಕಡೆಯಿಂದ ಟ್ರಿಪ್ ಪ್ಲಾನ್ ಮಾಡಿದಾರಾ? ಮಮ್ಮ, ಹಾಗಾದ್ರೆ ಒಳ್ಳೊಳ್ಳೆ ಪ್ಲೇಸೇ ಮಾಡಿರ್ತಾರೆ. ಮಮ್ಮ, ನಿಮ್ಮಿಬ್ರ ಜೊತೆ ನಾನು ಬರ್ತೀನಿ. ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗೂ ಆಗುತ್ತೆ, ಪ್ಲೇಸ್ ನೋಡಿದಾಗೂ ಆಗುತ್ತೆ. ಅಯ್ಯೋ ನವ್ಯ, ನಮ್ ಕೊಲಿಗೆಲ್ಲ ಸೇರಿ ಟ್ರಿಪ್ ಪ್ಲಾನ್ ಮಾಡಿರೋದು. ಹಾಗಿರುವಾಗ ಫ್ಯಾಮಿಲಿನೆಲ್ಲ ಕರ್ಕೊಂಡು ಹೋಗೋದಕ್ಕಾಗತ್ತಾ? ಗಂಡ ಹೆಂಡತಿ ಒಟ್ಟಿಗೆ ಹೋಗ್ಬೇಕು ಅಂತ ಇರೋದು. ನಾವು ಪೇರ್ ಮಾತ್ರ ಹೋಗೋದು. ನೀನೇನ್ ಬರೋದ್ ಬೇಡ. ನಿನ್ ಫ್ರೆಂಡ್ಸ್ ಜೊತೆ ಬೇಕಾದ್ರೆ ನೀನ್ ಹೋಗ್ಬಾ. ನಾನು ನಿನ್ಗೆ ಎಷ್ಟು ದುಡ್ಡು ಬೇಕೋ ಟ್ರಾನ್ಸ್ಫರ್ ಮಾಡ್ತೀನಿ. ಡ್ಯಾಡಿ, ನೀನಾದ್ರೂ ಹೇಳು ಪ್ಲೀಸ್, ನಾನು ಬರ್ತೀನಿ. ಇಲ್ಲಿ ನಾನೊಬ್ಳೇ ಇರೋದಕ್ಕೆ ಬೋರ್ ಆಗುತ್ತೆ. ನೀವು 3 ಡೇಸ್ ಬಂದಿಲ್ಲ ಅಂದ್ರೆ ನಾನೊಬ್ಳೇ ಏನ್ ಮಾಡ್ಲಿ? ಅದು ಅಲ್ದೇನೆ ಗೌರಿ ಆಂಟಿ ಬೇರೆ ಇಲ್ಲ, ಅವರು ಮನೆಯಿಂದ ಹೋಗಿದ್ದಾರೆ. ಹಾಗಿರುವಾಗ ನನ್ನ ಜೊತೆ ಯಾರು ಇರ್ತಾರೆ? ಪ್ಲೀಸ್ ಡ್ಯಾಡಿ, ನೀವಾದ್ರೂ ಮಮ್ಮಂಗೆ ಹೇಳಿ, ನಾನು ಬರ್ತೀನಿ. ನವ್ಯ, ಮಮ್ಮ ಹೇಳ್ತಿರೋದು ಸರಿಯಾಗೇ ಇದೆ. ಅದು ಆಫೀಸ್ ಕಡೆಯಿಂದ ಪ್ಲಾನ್ ಮಾಡಿರೋದು. ಕಪಲ್ಸ್ ಎಲ್ಲರೂ ಒಟ್ಟಾಗಿ ಬನ್ನಿ ಅಂತ ಆಲ್ರೆಡಿ ಅನೌನ್ಸ್ ಆಗಿದೆ. ಹೀಗಿರುವಾಗ ನಾವು ಫ್ಯಾಮಿಲಿನೆಲ್ಲ ಕರ್ಕೊಂಡು ಬರೋದಕ್ಕಾಗತ್ತಾ? ನೋಡು, 3 ಡೇಸ್ ಅಷ್ಟೇ ತಾನೇ. ನೀನು ಆರಾಮಾಗಿ ಮನೇಲೇ ಇರು, ಏನು ಪ್ರಾಬ್ಲಮ್ ಇಲ್ಲ. ಹೊರಗಡೆ ಹೇಗೂ ವಾಚ್ಮ್ಯಾನ್ ಇರ್ತಾನೆ ಅಲ್ವಾ? ಸೆಕ್ಯೂರಿಟಿ ಇರುವಾಗ ನೀನು ಯಾಕೆ ಹೆದರ್ತಾ ಇದೆಯಾ? ನೋಡು, ನಿಂಗೆ ತುಂಬ ಬೇಜಾರಾದರೆ ನಿನ್ನ ಫ್ರೆಂಡ್ಸ್ ಮನೆಗೆ ಹೋಗು. ಹಾಗೆ ಟ್ರಿಪ್ ಏನಾದರೂ ಹೋಗೋದಿದ್ರೆ ಫ್ರೆಂಡ್ಸ್ ಎಲ್ಲರೂ ಪ್ಲಾನ್ ಮಾಡಿಕೊಂಡು ಹೋಗಿ ಬನ್ನಿ, ನೋ ಪ್ರಾಬ್ಲಮ್. ಓಕೆ ಬೇಬಿ, ನನಗೆ ತುಂಬಾ ಲೇಟ್ ಆಗ್ತಿದೆ. ಆಲ್ರೆಡಿ ಎಲ್ಲರೂ ಕಾಯ್ತಾ ಇರ್ತಾರೆ. ನಿನಗೆ ಬೇಕಾಗಿರೋ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿರ್ತೀನಿ, ಆಯ್ತಾ? ಇನ್ನೂ ಏನಾದರೂ ಬೇಕಾದರೆ ಒಂದು ಮಿಸ್ ಕಾಲೋ ಒಂದು ಟೆಕ್ಸ್ಟೋ ಮಾಡು, ನಾನು ಅಮೌಂಟ್ ಇಮಿಡಿಯೇಟ್ಲಿ ಕಳಿಸ್ತೀನಿ, ಸರಿನಾ? ಹೀಗೆ ಪ್ರತಿ ಬಾರಿನೂ ನವ್ಯ ತನ್ನ ತಂದೆ ತಾಯಿ ಜೊತೆ ಸೇರಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಬಯಸ್ದಾಗೆಲ್ಲ ರಾಧಿಕಾ ಮತ್ತೆ ದಿನೇಶ್ ಮಗಳನ್ನ ಕೇರ್ಲೆಸ್ ಮಾಡ್ತಾನೆ ಹೋಗ್ತಾರೆ. ನನಗೆ ಬುದ್ಧಿ ಇಲ್ಲ. ಹೋಗಿ ಹೋಗಿ ನನ್ನ ತಂದೆ ತಾಯಿ ಹತ್ರ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅವ್ರಿಗೆ ದುಡ್ಡೇ ಪ್ರಪಂಚ. ಆ ದುಡ್ಡಿನ ಪ್ರಪಂಚದಲ್ಲಿ ನಾನು ಇಲ್ವೇ ಇಲ್ಲ. ನಾನು ಇವ್ರ ಮಗಳಾಗಿ ಹುಟ್ಟೋ ಬದಲು ಯಾವ್ದಾದ್ರು ಕಸದ ತೊಟ್ಟೆಲಿ ಬಿದ್ದಿದ್ರು ಯಾರಾದ್ರೂ ಎತ್ಕೋತಾ ಇದ್ರು, ಭಿಕ್ಷುಕರಾದ್ರು, ಭಿಕ್ಷೆ ಬೇಡಿ ಆದ್ರೂ ನನ್ನನ್ನ ಚೆನ್ನಾಗಿ ನೋಡ್ಕೋತಾ ಇದ್ರು. ನಂಗೆ ಪ್ರೀತಿಗೆ ಯಾವುದೇ ಕೊರತೆ ಇರ್ತಾ ಇರ್ಲಿಲ್ಲ. ಆದ್ರೆ ಈ ಮನೇಲಿ ಹುಟ್ಟಿ ನನಗೆ ಪ್ರೀತಿ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ. ಅಪ್ಪ ಅಮ್ಮ ಹೇಗೆ ಪ್ರೀತಿ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ನನಗೆ ಸಿಕ್ಕಿರೋನು ಸದ್ಯಕ್ಕೆ ಅಭಿ ಒಬ್ನೇ. ಅಭಿ, ಐ ಲವ್ ಯು ಕಣೋ. ನನಗೆ ಇವ್ರು ಯಾರು ಬೇಡ, ಇವ್ರಿಗೆ ನಾನು ಬೇಡವಾಗಿದ್ದೀನಿ. ಅಭಿ ಪ್ಲೀಸ್, ನನ್ನ ನಿನ್ನ ಜೊತೆ ಕರ್ಕೊಂಡು ಹೋಗ್ಬಿಡು. ಯಾವ ಮಕ್ಕಳಿಗೆ ಮನೆಯಲ್ಲಿ ತಂದೆ ತಾಯಿ ಪ್ರೀತಿ ಸಿಕ್ಕಿರಲ್ವೋ ಆ ಮಕ್ಕಳಿಗೆ ಬೇರೆ ಯಾರೋ ಒಬ್ಬ ವ್ಯಕ್ತಿ ಬಂದು ತುಂಬ ಪ್ರೀತಿಯಿಂದ ಮಾತಾಡ್ಸಿದ್ರೆ, ಪ್ರೀತಿಯಿಂದ ನೋಡ್ಕೊಂಡ್ರೆ ತುಂಬಾನೇ ಖುಷಿ ಆಗುತ್ತೆ. ಅವ್ರನ್ನ ಕಣ್ಣು ಮುಚ್ಕೊಂಡು ನಂಬ್ತಾರೆ. ಹಾಗೆ ನವ್ಯ ಕೂಡ ಅಭಿನ ತುಂಬಾ ನಂಬಿ ಅವನನ್ನ ಪ್ರೀತಿ ಮಾಡ್ತಾಳೆ. ಲೈಫ್ ಲಾಂಗ್ ಅವನ ಜೊತೆನೇ ಇರಬೇಕು ಅನ್ನೋ ಕನ್ಸು ಕೂಡ ಕಾಣ್ತಾಳೆ. ಹಲೋ ಹಲೋ ಅಭಿ, ನೀನು ನಮ್ಮ ಮನೆಗೆ ಬರ್ತೀಯಾ? ವಾಟ್? ಏನು ಬೇಬಿ ಹೇಳ್ತಿದ್ಯಾ ನೀನು? ಇಷ್ಟೊತ್ತಲ್ಲಿ ನಾನು ನಿಮ್ಮ ಮನೆಗೆ ಬರೋದಾ? ಗಂಟೆ ಆಗಲೇ ಹಿಂಟಾಗಿದೆ. ಇವಾಗ ನಿಮ್ಮ ಅಪ್ಪ ಅಮ್ಮ ಬೇರೆ ಮನೆಗೆ ಬಂದಿರ್ತಾರೆ. ಯಾಕೆ ಕರಿತಾ ಇದೆಯಾ? ಇಲ್ಲ ಅಭಿ, ಮನೇಲಿ ಯಾರೂ ಇಲ್ಲ. ಅಪ್ಪ ಅಮ್ಮ ಏನೋ ಆಫೀಸ್ ಟ್ರಿಪ್ ಅಂತೆ, ಹಾಗಾಗಿ ಅಲ್ಲಿಗೆ ಹೋಗಿದ್ದಾರೆ. ಮನೇಲಿ ನಾನು ಒಬ್ಬಳೇ ಇರೋದು. ಏನು ಹೇಳ್ತಿದ್ಯಾ ನವ್ಯ ನೀನು? ನಿಮ್ಮ ಅಪ್ಪ ಅಮ್ಮ
ನಿನ್ನೊಬ್ಳನ್ನೇ ಬಿಟ್ಟು ಹೋಗಿದಾರಾ? ಅಷ್ಟು ದೊಡ್ಡ ಮನೇಲಿ ನಿನಗೆ ಭಯ ಆಗಲ್ವಾ? ಅವ್ರಿಗಷ್ಟು ಗೊತ್ತಾಗಲ್ವಾ? ಅಬ್ಬಿ, ನೀನ್ ನನ್ನ ಬಗ್ಗೆ ಯೋಚನೆ ಮಾಡುವಷ್ಟು ಅವ್ರು ನನ್ನ ಬಗ್ಗೆ ಯೋಚನೆ ಮಾಡಲ್ಲ ಗೊತ್ತಾ. ನಾನು ಅವ್ರ ಜೊತೆ ಬರ್ತೀನಿ ಅಂತ ಎಷ್ಟೇ ಕೇಳ್ಕೊಂಡ್ರು ನೀನೇನ್ ಚಿಕ್ಕ ಮಗು ಅಲ್ಲ, ನಿನ್ ಫ್ರೆಂಡ್ಸ್ ಜೊತೆ ಹೋಗು, ನಮ್ ಜೊತೆ ಬೇಡ ಅಂತ ಬೈದು ನನಗೆ ದುಡ್ಡು ಬೇಕಾದ್ರೆ ಫೋನ್ ಮಾಡು ಅಂತ ಹೇಳಿ ಹಾಗೆ ಹೊರಟೋದ್ರು. ನನ್ಗೊಬ್ಳಿಗೆ ಭಯ ಆಗುತ್ತೆ ಅಬ್ಬಿ. ಅಯ್ಯೋ ಬೇಬಿ, ಯಾಕೆ ಹೆದರ್ಕೊಳ್ತೀಯಾ? ಹೇಗೂ ಸೆಕ್ಯೂರಿಟಿ ಇದ್ದಾನೆ ತಾನೆ. ನೋಡು, ನೀನು ಡೋರೆಲ್ಲ ಲಾಕ್ ಮಾಡಿಕೊಂಡು ನನ್ನ ಹತ್ರ ಮಾತಾಡು. ನಾನು ಇವತ್ತು ಪೂರ್ತಿ ಎಚ್ಚರ ಇರ್ತೀನಿ. ನೀನು ಹೆದರು ಬೇಡ. ಅಬ್ಬಿ, ನಾಳೆ ನಾವಿಬ್ರು ಮದ್ವೆ ಆಗೋಣವಾ? ಆ ಏನು? ಮದ್ವೆನಾ? ನಾಳೆನಾ? ಏನು ಹೇಳ್ತಿದ್ಯಾ ನವ್ಯ ನೀನು? ಹೌದು ಅಬ್ಬಿ, ನೀನು ಬಂದು ನನ್ನ ಕರ್ಕೊಂಡು ಹೋಗ್ತೀಯಾ? ನಾನು ನೀನು ಮದ್ವೆ ಆಗೋಣ. ನನ್ಗಿಲ್ಲಿರೋದಕ್ಕೆ ಇಷ್ಟ ಇಲ್ಲ. ನಾನು ಒಬ್ಬೊಂಟಿ ಅನ್ನಿಸ್ತಿದ್ದೀನಿ, ಪ್ಲೀಸ್. ಅಯ್ಯೋ, ನೀನು ಬೇಜಾರು ಮಾಡ್ಕೋಬೇಡ. ಸರಿ, ಹಾಗಾದರೆ ನೀನು ಹೇಗೆ ಹೇಳ್ತೀಯೋ ಹಾಗೆ. ನಾನು ಬಸ್ ಬುಕ್ ಮಾಡ್ತೀನಿ. ನಾಳೆ ನೀನು ಬಸ್ ಹತ್ಕೊಂಡು ಬಾ, ಆಯಿತಾ? ಇಲ್ಲಿ ಬಂದಮೇಲೆ ಮದುವೆ ಆಗೋಣ. ಏನಂತೀಯ? ಅಬ್ಬಿ, ಐ ರಿಯಲಿ ಲವ್ ಯು ಸೋ ಮಚ್ ಕಣೋ. ಥ್ಯಾಂಕ್ ಯು. ನಾನು ಆದಷ್ಟು ಬೇಗ ನಿನ್ನ ಹತ್ರ ಬಂದ್ಬಿಡ್ತೀನಿ. ನಾವಿಬ್ರು ಮದುವೆ ಆಗಿ ಲೈಫ್ ಲಾಂಗ್ ಹೀಗೆ ಖುಷಿಯಾಗಿರೋಣ, ಆಯ್ತಾ? ಹಾಂ ಬೇಬಿ, ನಿನಗೋಸ್ಕರನೇ ಕಾಯ್ತಾ ಇರ್ತೀನಿ. ನೀನು ಆದಷ್ಟು ಬೇಗ ಬಾ, ಆಯಿತಾ? ನಿನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀನಿ ನಾನು. ಯಾವಾಗ ನಿನ್ನ ನೋಡ್ತೀನೋ ಅಂತ ಚಡಪಡಿಸ್ತಾ ಇದ್ದೀನಿ. ಐ ಲವ್ ಯು ಬೇಬಿ, ಲವ್ ಯು ಸೋ ಮಚ್. ಅಂತೂ ನವ್ಯ ಅಭಿಜಿತ್ ಜೊತೆ ಹೋಗ್ಬೇಕು, ಅವನ ಮದ್ವೆ ಆಗ್ಬೇಕು ಅಂತ ಗಟ್ಟಿ ನಿರ್ಧಾರ ಮಾಡ್ತಾಳೆ. ಹೀಗೆ 3 ದಿನ ಕಳೆಯುತ್ತೆ. 3 ದಿನ ಆದ್ಮೇಲೆ ಟ್ರಿಪ್ಪಿಗೆ ಹೋಗಿರೋ ರಾಧಿಕಾ ಮತ್ತೆ ದಿನೇಶ್ ವಾಪಸ್ ಮನೆಗೆ ಬರ್ತಾರೆ. ದಿನೇಶ್, ಟ್ರಿಪ್ ಮಾತ್ರ ಆಸಮ್ ಆಗಿತ್ತು ಅಲ್ವಾ? ಆ ಪ್ಲೇಸ್ ಎಲ್ಲ ಸೂಪರ್ ಆಗಿತ್ತು. ನನ್ಗಂತೂ ಆಫೀಸಲ್ಲಿ ಡೈಲಿ ವರ್ಕ್ ಮಾಡಿ ಮಾಡಿ ಬೋರ್ ಆಗ್ಬಿಟ್ಟಿತ್ತು. ಈ ತರ ಅವಾಗವಾಗ ಟ್ರಿಪ್ ಕರ್ಕೊಂಡೋದ್ರೆ ಮೈಂಡ್ ಫುಲ್ ರಿಫ್ರೆಶ್ ಅನ್ಸುತ್ತೆ ಅಲ್ವಾ? ನಿಜ ರಾಧಿಕಾ, ಇವನಿದಾನಲ್ಲ ಕಾರ್ತಿಕ್, ಅವ್ನ ವೈಫ್ ಬಂದಿದ್ಲು ನೋಡಿದ್ಯಾ? ಒಳ್ಳೆ ಟ್ರಿಪ್ಗೆ ಸಾರಿ ಹಾಕೊಂಡು ಬಂದಿದ್ಲು. ನೀನು ನೋಡಿದ್ರೆ ಎಷ್ಟು ಮಾಡರ್ನ್ ಆಗಿ ರೆಡಿ ಆಗಿದೆ. ಎಲ್ಲರೂ ನಿನ್ನ ಡ್ರೆಸ್ ಬಗ್ಗೆನೇ ಕಮೆಂಟ್ ಮಾಡ್ತಾ ಇದ್ರು. ಹಾಗೆ ಅವನ ಹೆಂಡತಿ ಡ್ರೆಸ್ ಕೂಡ ಸ್ಯಾರಿ ಹಾಕೊಂಡು ಟ್ರಿಪ್ಪಿಗೆ ಬಂದಿದ್ದಾಳೆ ಅಂತ ಎಲ್ಲಾನು ಆಡ್ಕೋತಾ ಇದ್ರು. ನನಗಂತೂ ಅದನ್ನ ಕೇಳಿಸ್ಕೊಂಡು ನಗು ಬರ್ತಾ ಇತ್ತು. ನಿಜ ದಿನೇಶ್, ಅವಳಿಗೆ ಸ್ವಲ್ಪನೂ ಮ್ಯಾನಸೇ ಇಲ್ಲ. ಡ್ರೆಸ್ಸಿಂಗ್ ಸೆನ್ಸ್ ಅಂತೂ ಇಲ್ವೇ ಇಲ್ಲ. ನನ್ಗಂತೂ ಎಲ್ರೂ ಆಡ್ಕೊಳ್ಳೋದು ನೋಡಿ ತುಂಬಾನೇ ನಗು ಬರ್ತಾ ಇತ್ತು. ಹೌದು ರಾಧಿಕಾ, ನೀನ್ ಬಾಸ್ ನೋಡಿದ್ಯಾ? ಬಾಸ್ ವೈಫು ಹೇಗಿದ್ ಬಟ್ಟೆ ಹಾಕೊಂಡು ಬಂದಿದ್ರು. ಒಳ್ಳೆ ಮಾಡರ್ನ್ ಆಗಿ, ಎಲ್ಲೋ ಈಗ ಫಾರಿನರ್ ಬರ್ತಾರಲ್ಲ ಆ ತರ ರೆಡಿಯಾಗಿ ಬಂದಿದ್ರು. ನೋಡೋದಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ರು. ಸಾಕು ಸಾಕು, ತುಂಬಾ ಶಾಕಿಂಗ್ ಆಗ್ಬೇಡ. ನಾನು ಸುಮ್ಮನೆ ಜೋಕ್ ಮಾಡಿದೆ ಅಷ್ಟೇ. ಅಲ್ಲೆಲ್ಲರಿಗಿಂತನೂ ನೀನೇ ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದೆ. ಜಾಲಿಯಾಗಿ ಟ್ರಿಪ್ ಮುಗಿಸ್ಕೊಂಡು ಮನೆಗೆ ಬಂದಿರೋ ರಾಧಿಕಾ ಮತ್ತೆ ದಿನೇಶ್ ಟ್ರಿಪ್ಪಲ್ಲಿ ನಡೆದಿರೋ ಕೆಲವು ಘಟನೆಗಳನ್ನ ನೆನ್ಪು ಮಾಡ್ಕೊಂಡು ನಗಾಡ್ಕೊಂಡಿರ್ತಾರೆ. ಅಷ್ಟೊತ್ತಾದ್ರೂ ಅವರಿಗೆ ನವ್ಯ ಮನೇಲಿ ಇದ್ದಾಳೋ ಇಲ್ವೋ ಅನ್ನೋದು ಗೊತ್ತೇ ಇರೋದಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ನವ್ಯ ನೆನ್ಪಾಗತ್ತೆ. ಹೌದು, ಇದೇನ್ ದಿನೇಶ್, ನಾವು ಬಂದು ಇಷ್ಟೊತ್ತಾದ್ರೂ ನವ್ಯ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಇಷ್ಟೊತ್ತಿಗಾಗ್ಲೇ ಅಮ್ಮ ಅಂತ ಬರ್ಬೇಕಿತ್ತು, ಎಲ್ಲೂ ಬರ್ಲೇ ಇಲ್ಲಲ್ಲ, ಎಲ್ಲೂ ಹೋಗಿದ್ದಾಳೆ? ಹೌದಲ್ವಾ ರಾಧಿಕಾ? ಓ, ಅವಳು ಕಾಲೇಜಿಗೆ ಹೋಗಿದ್ದಾಳೆ ಅನ್ಸುತ್ತೆ. ಸರಿ, ನಾವಿಬ್ರು ಫ್ರೆಶ್ ಆಗಿ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಬಾ. ಮಗಳ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ದೇನೆ ಅವರಿಬ್ರು ಫ್ರೆಶ್ ಆಗಿ ರೆಸ್ಟ್ ಮಾಡೋದಕ್ಕೆ ಹೋಗ್ತಾರೆ. ರಾಧಿಕಾ ಮತ್ತೆ ದಿನೇಶ್ಗೆ ತುಂಬಾನೇ ಸುಸ್ತಾಗಿರತ್ತೆ. ಹಾಗಾಗಿ ಫ್ರೆಶ್ ಆಗಿ ಮಲ್ಗದ ಕೂಡ್ಲೇನೆ ನಿದ್ದೆ ಎಷ್ಟ್ರ ಮಟ್ಟಿಗೆ ಅಂದ್ರೆ ಅವ್ರಿಗೆ ಸಂಜೆವರೆಗೂ ಎಚ್ಚರನೇ ಆಗೋದಿಲ್ಲ. ಸಂಜೆ 6 ಗಂಟೆ ಅಷ್ಟೊತ್ತಿಗೆ ಎಚ್ಚರ ಆಗತ್ತೆ. ಅಬ್ಬಾ ರಾಧಿಕಾ, ನನ್ಗಂತೂ ತುಂಬಾ ಸುಸ್ತಾಗ್ಬಿಟ್ಟಿತ್ತು ಕಣೆ. ಅದಕ್ಕೆ ನೋಡು, ಇಷ್ಟೊತ್ವರೆಗೂ ಎಚ್ಚರನೇ ಆಗಿಲ್ಲ. ಒಳ್ಳೆ ನಿದ್ದೆ ಆಯ್ತು. ಹೌದು ದಿನೇಶ್, ನನಗೂ ಅಷ್ಟೇ. ಫ್ರೆಶ್ ಆಗಿ ಮಲ್ಗಿದ್ದೊಂದೇ ನೆನಪು. ಎಚ್ಚರ ಆಗೋವರೆಗೂ ತುಂಬಾ ನಿದ್ದೆ ಬಂತು ನೋಡಿ. ಇವಾಗ್ಲೇ ನನಗೂ ಎಚ್ಚರ ಆಗಿದ್ದು. ಹೌದು, ನವ್ಯ ಏನು ಇನ್ನೂ ಬಂದಿಲ್ಲ? ಇಷ್ಟೊತ್ತಿಗಾಗ್ಲೇ ಬರ್ಬೇಕಿತ್ತಲ್ವಾ? ಹೌದು ದಿನೇಶ್, ಇಷ್ಟೊತ್ತಿಗಾಗ್ಲೇ ಬರ್ಬೇಕಿತ್ತು. ಯಾಕೆ ಇನ್ನೂ ಬಂದಿಲ್ಲ ಅವಳು? ಗಂಡ ಹೆಂಡತಿ ಇಬ್ರು ಮಗಳ ಬಗ್ಗೆ ಯೋಚನೆ ಮಾಡುವಾಗ್ಲೇ ಅವ್ರಿಗೊಂದು ಫೋನ್ ಬರುತ್ತೆ. ಹಲೋ, ದಿನೇಶ್ ಅವರ ಮಾತಾಡ್ತಾ ಇರೋದು. ನಾವು ಗೋಪಾಲ್ ನಗರ್ ಪೊಲೀಸ್ ಸ್ಟೇಷನ್ ಇಂದ ಫೋನ್ ಮಾಡಿರೋದು. ಹಾ ಸರ್, ನಾನೇ ಮಾತಾಡ್ತಾ ಇರೋದು. ಯಾಕೆ ಫೋನ್ ಮಾಡಿದ್ದು? ಏನ್ ವಿಷಯ ಸರ್? ಇದ್ದಕ್ಕಿದ್ದಾಗೆ ರಾಧಿಕಾ ಮತ್ತೆ ದಿನೇಶ್ ಪೊಲೀಸ್ ಹೇಳೋ ವಿಷಯ ಕೇಳಿ ಶಾಕ್ ಆಗ್ತಾರೆ. ಹಾಗಾದ್ರೆ ಪೊಲೀಸ್ ಅಂತ ವಿಷಯ ಏನ್ ಹೇಳಿದ್ರು? ರಾಧಿಕಾ ಮತ್ತೆ ದಿನೇಶ್
ಯಾಕಿಷ್ಟು ಶಾಕಿಂಗ್ ಆಗಿ ಗಾಬರಿನಲ್ಲಿದ್ದಾರೆ? ಮುಂದೆ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ, ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದ್ರೆ ನಾವಿನ್ನ ಹೊರಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ.